ದೇವಗೆ ಪೀಠ ಬಿತ್ತನು ಧರಣಿ ದೇವಗೆ ಪೀಠ ಬಿತ್ತನು ಪೀಠ ಬಿತ್ತನು ಪೀಠ ಬಿತ್ತನು ತರುಣಿಯ ನೋಡುತ್ತಲೆಂದನು ಬರಲೇನು ಕಾರಣ ಎನ್ನಲಾಗ ಸರಸಿರುಗಲೋಚನ ಬೆದಳತಿ ಬೇಗ ಅಮ್ಮೆ ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಹೇಳು ಸಂದೇಶ ಕೇಳಯ್ಯ ಖಳರಾಯ ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಪೇಳಿದಂದದಿ ನಿನ್ನ ಬಯಸಿ ಬಂದಿಹೇನು ಪೇಳಿದಂದದಿ ನಿನ್ನ ಬಯಸಿ ಬಂದಿಹೇನು ಕೋಳುಗೊಂಡಿದೆ ಮನವು ಬರಿಸೆನ್ನ ನೀನು ಕೋಳುಗೊಂಡಿದೆ ಮನವು ಬರಿಸೆನ್ನ ವರಿಸೆನ್ನ ವರಿಸೆನ್ನ ನೀನು ಬಾಳಿಗೊಂಬೆನು ನಿನ್ನಾಧೀನದಲ್ಲಿ ನಾನು ಬಾಳಿಗೊಂಬೆನು ನಿನ್ನಾಧೀನದಲ್ಲಿ ನಾನು ಸಾಲ್ವೇಶ ನನ್ನನ್ನು ಕಂಡಾವಾಗ ಹುಂಕರಿಸ್ತಾ ಇದ್ದೀಯ ಕೋಪವನ್ನು ಪ್ರಕಟಿಸ್ತಾ ಇದ್ದೀಯ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ರೂ ಹಾಗೆ ವ್ಯವಹರಿಸುವುದು ಸರಿಯೇ ಬಿಡು ಆದರೆ ನಾನು ನಿನ್ನನ್ನು ಮರ್ತಿದ್ದೇನೆ ಅಂತ ಎಣಿಸ್ಕೊಳ್ಳಬೇಡ ಅಂದು ಮಾತು ಕೊಟ್ಟ ಪ್ರಕಾರವಾಗಿ ನಿನ್ನನ್ನೇ ವರಿಸಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದವಳು ಕೋಳುಗೊಂಡಿದೆ ಮನವು ವರಿಸೆನ್ನ ನೀನು ನಿನ್ನನ್ನೇ ಮದುವೆಯಾಗಿ ನಿನ್ನ ಸತಿಯಾಗಿ ಬದುಕಬೇಕೆನ್ನುವಂತಹ ಆಸೆಯನ್ನು ಹೊತ್ತು ಬಂದವಳು ನನ್ನನ್ನು ಮದುವೆಯಾಗಯ್ಯ ಮರುಳು ಬೀಳುವವನು ಖಂಡಿತವಾಗಿಯೂ ಈ ಸಾಲ್ವನಲ್ಲ. ನೀನು ಎಳಿಸಿರುವಂತಹ ಸಾಲ್ವ ಅವನನ್ನು ಯಾವತ್ತೋ ನೀನು ಕೊಂದಾಯ್ತು ಬಿಡು. ಆದ್ದರಿಂದ ಇಂತಹ ಮಾತುಗಳನ್ನಾಡಿ ನನ್ನ ಮನೆ ತಡಿಸುವ ಪ್ರಯತ್ನ ಮಾಡಬೇಡ. ಈಗ ಪಂಥದಲ್ಲಿ ಒಯ್ದವನು ಆ ಭೀಷ್ಮ, ಅವನಲ್ಲಿ ನಿನ್ನ ವ್ಯವಹಾರ ಹೊರತು ನನ್ನಲ್ಲಿ ವ್ಯವಹಾರ ಇಲ್ಲ. ಯಾಕಯ್ಯ ಮತ್ತೆ ಮತ್ತೆ ಹೀಗೆ ನನ್ನನ್ನು ಹೀಯಾಳಿಸ್ತಾ ಇದ್ದೀಯಾ? ಭೀಷ್ಮಟ್ಟಿಗೆ ನಾನು ಹೋದೆ ಎನ್ನುವ ಕಾರಣಕ್ಕಾಗಿ ನಾನು ಅಪವಿತ್ರಳಾಗಿದ್ದೇನೆ ಅಂತ ಖಂಡಿತ ಎಣಿಸಬೇಕಾದ್ದಿಲ್ಲ. ಪರಪುರುಷರ ಕರಸ್ಪರ್ಶ ಇಲ್ಲಿಯವರೆಗೆ ಮಾಡಿದವಳಲ್ಲ, ನಿನ್ನನ್ನೇ ಮದುವೆ ಆಗಬೇಕೆನ್ನುವಂತಹ ಇಚ್ಛೆಯಿಂದ ಬಂದವಳು. ನನ್ನನ್ನು ದೂರೀಕರಿಸಬೇಡ, ನನ್ನನ್ನು ಮದುವೆ ಆಗು ಸಾಲ್ವೇಶ, ಕೈ ಮುಗಿತೇನೆ. ನೀನು ಏನನ್ನು ಹೇಳಿದ್ರು ನಾನು ಖಂಡಿತವಾಗಿಯೂ ನಂಬಲಾರೆ. ನಿನ್ನ ಗಾಢಗಾತಿತನ ಖಂಡಿತ ಇಲ್ಲಿ ನಡೆಯಲಾರದು. ಕೋಳುಗೊಂಡುದು ಮನವೂ ಅಲ್ಲ, ಕೊಳಕುಗೊಂಡುದು ಮನವು. ನಾನು ಒಂದು ಮಾತು ಹೇಳಿದ್ರೆ ಕೇಳಬಹುದಲ್ಲ? ನೀವು ನಾನು ಜ್ಯೋತಿಷ್ಯ ಗಣಿತಗಳ ಪರಿಶೋಧಿಸಲು ನಿಮ್ಮ ಬಯರಿಗೆ ಸರಿ ಬರುತ್ತಿದೆ ಗಣ ಕೂಟವು ತಾನಾಗಿ, ಸರಿ ಬರುತ್ತಿದೆ ಗಣ ಕೂಟವು ತಾನಾಗಿ. ಹರಿತಂದಳನು ಬಿಡಬೇಡ. ಓ ಸಾಲ್ವೇಶ, ನಾನು ಇಷ್ಟೊತ್ತು ಕೂತ್ಕೊಂಡು ಲೆಕ್ಕ ಹಾಕ್ತಾ ಇದ್ದೇನೆ. ಹೌದಾ? ಹೌದು. ಒಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡುವುದಾಗ್ತದೆ ಅಂತಲ್ಲ? ಯಾರು? ನೀನು. ಅದಲ್ಲ ಪುಣ್ಯಾತ್ಮ, ನಿಮ್ಮಿಬ್ಬರು ಲೆಕ್ಕನೇ ಹಾಕ್ತಾ ಇದ್ದಿದ್ದೆ. ನಮ್ಮಿಬ್ಬರದ್ದು ಲೆಕ್ಕವ? ಹೌದು. ನಮ್ಮದಂತೂ ಯಾರಲ್ಲಿಯೂ ಲೆಕ್ಕ ಇಲ್ಲವೇ ಇಲ್ಲ. ನಿಮ್ದು ಲೆಕ್ಕ ಇಲ್ಲದೆ ಹೋದ್ರು ನಿಮ್ಮ ಲೆಕ್ಕ ನನಗ್ ಗೊತ್ತುಂಟು. ಏನು ಲೆಕ್ಕ ಅಂದ್ರೆ ನಾನು ಜ್ಯೋತಿಷ್ಯವನ್ನೆಲ್ಲ ತಿಳಿದವನಾಗಿದ್ದೇನೆ. ಓಹೋ, ಜ್ಯೋತಿಷ್ಯ ಗಣಿತ ಲೆಕ್ಕ ಹಾಕ್ತಾ ಇದ್ದೇನೆ. ಏನು ಬಂತು? ಅವುಗಳನ್ನು ತಿಳಿದಾಗ ನಂಗೆ ಉತ್ತರ ಸಿಕ್ಕಿದ್ದು ಹೀಗೆ. ಏನು? ನಿಮ್ಮ ನಕ್ಷತ್ರ, ರೂಪ, ಆಕಾರ, ಅಳತೆ ಎಲ್ಲವೂ ಒಂದಕ್ಕೊಂದು ಸರಿ ಬರ್ತದೆ. ಹಾಗಾಗಿ
ಕೂಟ ಗಣಗಳೆಲ್ಲ ಕೂಡಿ ಬರುವುದರಿಂದ ಹರಿವೆ ತಂದವಳ ಬಿಡಬೇಡ. ಹರಿವೆ ತರಲಿಲ್ಲ ಅಲ್ಲ ಅದು ಐ ತಂದವಳನ್ನ ನಾನು ಬಿಡಬಾರದು. ಇಷ್ಟ ಅಲ್ಲ, ಇನ್ನು ಎಷ್ಟು ಹೇಳಿದ್ರು ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು. ಮನ ಮುಟ್ಟಿ ಕೂಡುವನ್ನಲ್ಲ, ದಿಟ್ಟ ಭೀಷ್ಮನನ್ನ ಬೆರೆತು ಬಂದಿ ಹೇಳಿ ಇಷ್ಟು ಕರೆಯು. ಸಾಲ್ವೇಶ, ಕೈ ಮುಗಿದು ಕೇಳಿಕೊಡ್ತೇನೆ. ಭೀಷ್ಮರೊಟ್ಟಿಗೆ ಹೋಗಿದ್ದೆ ಎನ್ನುವ ಕಾರಣಕ್ಕಾಗಿ ನಾನು ಪತಿತಲಾಗಿದ್ದೇನೆ ಅಂತ ಭಾವಿಸಬೇಡ. ನಾನು ಪವಿತ್ರಳಾದವಳು, ನನ್ನನ್ನು ಸ್ವೀಕರಿಸಯ್ಯ ತಮ್ಮಯ್ಯ. ನಿನ್ನ ಈ ಮಾತುಗಳನ್ನು ನಾನು ನಂಬಬೇಕಾ? ನಂಬುವುದಿಲ್ಲ. ನಿನ್ನ ಎಲ್ಲ ಮಾತುಗಳಿಗೆ ಸಿಗುವಂತಹ ಒಟ್ಟು ಬೆಲೆ ಇಲ್ಲಿ ಎಷ್ಟು ಗೊತ್ತುಂಟ? ನಿನ್ನ ನಡವಳಿಕೆಯ ಮೇರೆಗೆ ನಿನ್ನನ್ನ ವ್ಯಭಿಚಾರಿ ಅಂತ ಕರೀತಾ ಇದ್ದೇನೆ. ನಾನೆಲ್ಲ ವ್ಯಭಿಚಾರಿ, ನೀನು ಒಂದೊಂದು ದಿವಸ ಉಪವನದಲ್ಲಿ ನನ್ನನ್ನು ಕಂಡಿರುವಂತಹ ನೀನು ನಿನ್ನ ಸೌಂದರ್ಯಕ್ಕೆ ಮರಳಾಗಿದ್ದೇನೆ, ನನ್ನ ಮದುವೆ ಆಗ್ತೀಯ ಅಂತ ಕೇಳಿದೆಯಲ್ಲ. ಆವಾಗ ಎಣಿಸಿಕೊಳ್ಳಬೇಕಾಗಿತ್ತು. ಕಂಡ ಹೆಣ್ಮಕ್ಳನ್ನ ಕಾಮಿಸುವಂತಹ ಒಬ್ಬ ಜಾರ ನೀನು, ಜೋರ ನೀನು, ವ್ಯಭಿಚಾರಿ ನೀನೆನ್ನುವುದಾಗಿ. ಈಗ ನನ್ನನ್ನು ಕರೀತಾ ಇದ್ಯಾ? ನಾನೆಲ್ಲ ವ್ಯಭಿಚಾರಿ, ನೀನು. ಯಾರ್ಯಾರದ್ದು ರಥ ಹತ್ತಿ ಹೋಗಿ ಏನೇನೋ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದ್ರೆ ಅದಕ್ಕಿಲ್ಲಿ ಬೆಲೆ ಇಲ್ಲ. ಹೆಚ್ಚು ಮಾತುಗಳನ್ನಾಡಿದ್ರೆ ಇದು ಸಾಲ್ವನ ಆಸ್ಥಾನ ಕೊಚ್ಚಿ ಕಳೆಯಬೇಕಾದೀತು. ಈ ಕ್ಷಣದಲ್ಲಿ ಇಲ್ಲಿಂದ ಪಾಪಿಗಳ ನೆಲದಲ್ಲಿ ಒಂದು ಕ್ಷಣ ಇರಕೂಡುದು. ಎಲ್ಲಿ ಹೋಗೋಣ ನಾವು? ಅಲ್ಲ, ಹೋಗಬಹುದಿತ್ತು. ಅಂದಾಗೆ ಅದು ಒಂದು ದಾರಿಯಲ್ಲಿ ಬರುವಾಗ ಒಂದು ಲೆಕ್ಕಾಚಾರ ಆಗಿತ್ತಲ್ಲ. ಏನ್ ಸ್ವಾಮಿ ಲೆಕ್ಕಾಚಾರ? ಅಂದ್ರೆ ಅಲಕ್ಷ್ಯ ಮಾಡಿಬಿಟ್ಟೆ ಹಾಗೆ. ಹೌದು, ನನ್ನನ್ನ ಸುರಕ್ಷಿತವಾಗಿ ಸಾಲೋದೇಶವರೆಗೆ ಕರೆದುಕೊಂಡು ಹೋಗ್ತೀರಿ ಅಂತ ಆದ್ರೆ ನಿಮಗೆ ಲಕ್ಷವನ್ನು ಕೊಡ್ತೇನೆ ಅಂತ. ಏನ್ ಮಾಡೋಣ ಸ್ವಾಮಿ, ಸೌಭದೇಶಕ್ಕೆ ಬರ್ತೇನೆ, ಇಲ್ಲಿಯ ಮಹಾರಾಣಿ ಆಗ್ತೇನೆ. ಏನೆಲ್ಲ ಆಸೆಯನ್ನು ಹೊತ್ತಿದ್ದೆ ನಾನು, ಅದೆಲ್ಲ ಕಮರಿ ಹೋಯ್ತು. ನಾನು ಮಹಾರಾಣಿ ಆದದ್ದೇ ಹೋದಾಗಿದ್ರೆ ಖಂಡಿತ ಲಕ್ಷವಲ್ಲ ಲಕ್ಷವನ್ನು ಕೊಡ್ತಾ ಇದ್ದೆ. ಆದ್ರೆ ಈಗ ಕೊಡುವುದಕ್ಕೆ ಏನುಂಟು ಹೇಳಿ? ನಾನೊಬ್ಬಳು ಬೇಕಾರಿ ಸ್ವಾಮಿ. ಹಾಗಂತ ಆಡಿದ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಈಗೊಳ್ಳಿ, ಇದು ನನ್ನಪ್ಪ ನನ್ನ ಅಲಂಕಾರಕ್ಕಾಗಿ ಹಾಕಿದಂತಹ ಹಾರ. ಸಾಲಂಕೃತ ಕನ್ಯಾದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದಂತೆ. ಆ ಕಾರಣಕ್ಕಾಗಿ ರಾಜಕುಮಾರಿಯರಾದ ನಾವು ಅಲಂಕೃತರಾಗಿ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ನನ್ನಪ್ಪ ಶೃಂಗರಿಸಿ ನನ್ನನ್ನು ಮದುವೆ ಮಂಟಪಕ್ಕೆ ಕರೆತಂದಿದ್ದ. ಸಾಲವನ್ನು ಕೂಡಿ ವೈಭವದ ಜೀವನವನ್ನು ನಡೆಸ್ತೇನೆ ಅಂತ ನಾನು ಎಣಿಸಿದ್ದೆ. ಆದ್ರದ್ದಾಗಲಿಲ್ಲ. ಬಹುಶಃ ಅಂಬೆ ಬದುಕಿನಲ್ಲಿ ಇನ್ನು ಮದುವೆ ಎನ್ನುವ ಸಂಸ್ಕಾರವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲವೇ ಏನು? ನೀವು ಹೇಳಿದ್ರಲ್ಲ ಸ್ವಾಮಿ, ನನಗಿದ್ದಾರೆ 10 ಹೆಣ್ಮಕ್ಳು ಅಂತ. ನನಗಿಲ್ಲದೆ ಹೋದ್ರೇನಂತೆ? ನಿಮ್ಮ ಹೆಣ್ಮಕ್ಕಳಾದರೂ ಗಂಡನ ಮನೆಯಲ್ಲಿ ಸುರಕ್ಷಿತವಾಗಿ ಬದುಕುವಂತಹ ಮಾರ್ಗ ಆದೀತು. ಹೀಗೊಳ್ಳಿ, ಈ ಹಾರ ಸ್ವಾಮಿ. ಬೇಡ ಮಗಳೇ, ಆಡಿದೆ ಮಾತನ್ನು ಅನ್ನುವ ಕಾರಣಕ್ಕಾಗಿಯೇ ನೀನು ಪ್ರತಿಫಲದ ಋಣ ತೀರಿಸಲಿಕ್ಕೆ ಮುಂದಾಗ್ತಾ ಇದ್ದೀಯ. ಯಾವ ಭರತ ಭೂಮಿಯಲ್ಲಿ ಹೆಣ್ಣನ್ನು ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೋ ಆ ಭರತ ಭೂಮಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಬ್ರಾಹ್ಮಣನಾಗಿ ಹುಟ್ಟಿದಂಥ ನಾನು ಒಂದು ಹೆಣ್ಣಿನ ದುಃಖದಲ್ಲಿ ವಿಕಟ ಸಂತೋಷವನ್ನು ಪಡೆಯುವಂಥ ಕೀಳು ಸ್ವಭಾವದವಂತ ಭಾವಿಸಿಕೊಂಡೆ. ಇಲ್ಲ ಅಂಬೆ, ನನಗೆ 10 ಮಕ್ಕಳಲ್ಲ 11 ಹೆಣ್ಣು ಮಕ್ಕಳು. ನೀನು ನನ್ನ ಮಗಳು ಅಂತ ತಿಳ್ಕೊಂಡವ ಅಂಬೆ. ಆದರೆ ನಿನ್ನ ಜೀವನಕ್ಕೆ ಅಷ್ಟೇ ಅಲ್ಲ, ಮುಂದಿನ ಪ್ರತಿಯೊಂದು ಹೆಣ್ಣು ಮಕ್ಕಳು ತಿಳಿದುಕೊಳ್ಳುವಂಥ ಒಂದು ಸತ್ಯದ ಮಾತು ಹೇಳ್ತೇನೆ ಅಂಬೆ. ಗುಟ್ಟಾಗಿ ಪ್ರೇಮಿಸುವ ಪ್ರೇಮಿಗಳ ಗುಟ್ಟು ರಟ್ಟಾದರೆ
ಕೆಲವರ ಬಾವಿ ಅನ್ನಿಸಿಕೊಳ್ಳುತ್ತಾರೆ, ಹಲವರ ಬಾವಿ ಹುಡುಕುತ್ತಾರೆ. ಇನ್ನು ಯಾವ ಕಾರಣಕ್ಕೂ ಇಂಥ ಅವಕಾಶಕ್ಕೆ ಆಸ್ಪದ ಕೊಡಬೇಡಿ ಸ್ವಾಮಿ. ಹಾ, ಇಲ್ಲ ಅಂತ ಹೇಳಬೇಡಿ. ಬ್ರಾಹ್ಮಣರಾದಂತಹ ನೀವು ಸ್ವೀಕರಿಸುವಂತಹ ಅಧಿಕಾರವನ್ನು ಹೊಂದಿದವರು. ಈಗೊಳ್ಳಿ, ಎಲ್ಲೋ ಹಾಳಾಗಿ ಹೋಗುವಂತಹ ಈ ಅಂಬೆಯ ದೇಹಕ್ಕೆ ಅಲಂಕಾರದ ಅವಶ್ಯಕತೆ ಇಲ್ಲ ಸ್ವಾಮಿ. ಹೀಗೊಳ್ಳಿ, ಹೀಗೊಳ್ಳಿ. ಭೀಷ್ಮನಲ್ಲಿ ಹೇಳಿದ ಕೆಲಸ ಮುಗೀತು. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಮರುಳು ನಾನಾಗಿರ್ಪೆ, ಮರುಳು ನಾನಾಗಿರ್ಪೆ, ಮತ್ಪಿತ ಪರಮ ಪಾತಕಿ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು, ಸಾಲ್ವ ಮೂರ್ಖನು, ಸುರನದಿ ಸುತ ಬುದ್ಧಿಹೀನನು, ಸುರನದಿ ಸುತ ಬುದ್ಧಿಹೀನನು, ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನಾದನಿ, ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನಾದನಿ, ಸರ್ವ ಕಾರಣ ಮೂಲ ಭೀಷ್ಮನೇ, ಸರ್ವ ಕಾರಣ ಮೂಲ ಭೀಷ್ಮನೇ, ತರಳತನಯೇ ನಿಂಬೆಗೆ, ತರಳತನಯೇ ನಿಂಬೆ, ತರಳತನಯೇ ನೆಂಬೆ, ತರಳತನಯೇ ನೆಂಬೆ, ಹೋಗುವೆನವನ ಬಳಿಗೆ ನೂತ, ತರಳತನಯೇ ನೆಂಬೆಗೆ, ಹೋಗುವೆನವನ ಬಳಿಗೆ ನೂತ, ಮರುಳು ನಾನಾಗಿರ್ಪೆ, ನಾನಾಗಿರ್ಪೆಗೆ, ನಾನಾಗಿರ್ಪೆ, ಅಂಬೆಯ ಬದುಕು ಹಾಳಾಗಿ ಹೋಯ್ತು. ಅದಕ್ಕೆ ಕಾರಣ ಯಾರು ಅಂತ ಆಲೋಚಿಸಿದ್ರೆ ನಾನೇ, ನನ್ನ ಅಪ್ಪನೇ, ನನ್ನನ್ನು ಹುಟ್ಟಿಸಿದವನೇ, ಆ ಸಾಲ್ವನೇ, ಈ ಭೀಷ್ಮನೇ. ಯಾರು ಯಾರು ಒಂದರ್ಥದಲ್ಲಿ ಯಾರು ಕಾರಣರಲ್ಲ, ಇನ್ನೊಂದು ಅರ್ಥದಲ್ಲಿ ಇವರೆಲ್ಲರೂ ಕಾರಣರು ಅಲ್ಲ. ಅಲ್ಲ, ಇವರು ಯಾರು ಕಾರಣರಲ್ಲ. ನನ್ನ ಬಾಳಿಗೆ ಬೆಳಕಾಗಿ ಬರಬೇಕಾಗಿದ್ದಂತಹ ವ್ಯಕ್ತಿಯನ್ನು ಬದಿಗೆ ಸರಿಸಿ ಖಂಡವಾಗಿ ಬಂದಿರುವಂತಹ ನಮ್ಮ ಮನೆಯ ಆ ಮದುವೆಯ ಸನ್ನಿವೇಶದಲ್ಲಿ ಧೂಮಕೇತುವಿನಂತೆ ಆವಿರ್ಭವಿಸಿದ ಆ ಭೀಷ್ಮ, ಆ ಭೀಷ್ಮ ಸರ್ವ ಕಾರಣ ಮೂಲ ಭೀಷ್ಮನೇ. ಹೌದು ಹೌದು, ಅವನನ್ನೇ ಕಾಣ್ತೇನೆ, ಅವನಲ್ಲಿಗೆ ಹೋಗ್ತೇನೆ. ಪರಮ ಋಷಿ ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ, ಮೆರವ ಯಜ್ಞೇಶ್ವರನ ಪ್ರಭೆಯಲಿ, ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಒಂದು ಅಂಬೆಯನ್ನು
ಬಾಸಿಂಗವನ್ನು ಕಟ್ಟಿಕೊಂಡು ಮದುಮಗನಾಗಿ ಬರಬೇಕು. ಅದಲ್ಲ, ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಸಿದ್ಧನಾಗಿ ಬರಬೇಕು. ಇದು ನನ್ನ ಗುರುಗಳಾದಂಥ ಭಾರ್ಗವರ ನಿರೂಪ. ಸ್ಪಷ್ಟವಾಗಿ ಹೇಳಿ ಕಳುಹಿದ್ದೇನೆ. ಧರೆಯೇ ತಲೆ ಕೆಳಗಾಗಲಿ, ಮೇರು ಗಿರಿ ಜರಿದು ಬೀಳಲಿ, ಸಪ್ತ ಶರದಿಗಳು ಬತ್ತಿ ಹೋಗಲಿ, ಭೀಷ್ಮನ ನಿರ್ಧಾರ ಎನ್ನುವುದು ಧ್ರುವದಂತೆ ಸ್ಥಿರ, ಮೇರುವಿನಂತೆ ಅಚಲ ಎಂಬುದಾಗಿ ಮಾತೆಯ ಆಶೀರ್ವಾದವನ್ನು ಪಡೆದು ಶ್ರೇಷ್ಠರಾದ ಬ್ರಾಹ್ಮಣರನ್ನ ಗೋವುಗಳನ್ನ ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ನೋಡುತ್ತಾ ಇದ್ದೇನೆ. ಆಜ್ಯಾಹುತಿಯಿಂದ ಪ್ರಜ್ವಲಿಸುವ ಯಜ್ಞೇಶ್ವರನ ಹಾಗೆ ನನ್ನ ಗುರುವರಿಯರು ತಮ್ಮ ಶಿಷ್ಯ ಗಣನದ ನಡುವೆ ಪ್ರಜ್ವಲಿಸುತ್ತಾ ಇದ್ದಾರೆ. ಉಪಚರಿಸಬೇಕಾದ್ದು ನನ್ನ ಕರ್ತವ್ಯ ತಾನೇ. ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು, ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು, ಚರಣ ಪ್ರಕ್ಷಾಳನವಗೈಯುತ, ಚರಣ ಪ್ರಕ್ಷಾಳನವಗೈಯುತ, ಚರಣ ಪ್ರಕ್ಷಾಳನವಗೈಯುತ, ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳನಿತ್ತು ಹೊರಿ ಗುರುಭ್ಯೋ ನಮಯನುತ ಕೈ ಮುಗಿದ, ಹರಿ ಗುರುಭ್ಯೋ ನಮಯನುತ ಕೈ ಮುಗಿದ. ಆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪರಶುಧರನಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಧರೆಯೊಳಿವಗೆಣೆಯುಂಟೆ, ಧರೆಯೊಳಿವಗೆಣೆಯುಂಟೆ, ಧರೆಯೊಳಿವಗೆಣೆಯುಂಟೆ ಎನ್ನುತ್ತಲಾಗ ಪೇಳಿದನು. ಆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಣ ನೀಗ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಣ ನೀನೀಗ, ಮತ್ತ ಕಾಶಿನಿ ಈಕೆ ಅನ್ಯ ಪುರುಷನುಡು, ಚಿತ್ತ ವಿಠ್ಠಲ ತಂದು ತೊರೆದ ಕಾರಣವೇನು, ಚಿತ್ತ ವಿಠ್ಠಲ ತಂದು ತೊರೆದ ಕಾರಣ ಏನು, ಮತ್ತಿವಳ ನೀ ಬಿಟ್ಟರ್ಯಾರು ವರಿಸುವರು, ಮತ್ತಿವಳ ನೀ ಬಿಟ್ಟರ್ಯಾರು ವರಿಸುವರು. ಭೀಷ್ಮ, ಗುರುದೇವ, ನನ್ನ ಅಂತರಂಗವು ಸಂತುಷ್ಟವಾಗುವಂತೆ ಉಪಚರಿಸಿದಿ. ಶಿಷ್ಟಾಚಾರವನ್ನು ಸ್ಪಷ್ಟವಾಗಿ ಬಲ್ಲೆ ಎಂಬುದನ್ನು ನಿರೂಪಿಸಿ ತೋರಿಸುತ್ತಾ ಇದ್ದಿ. ಮಗು, ಇಂದು ಲೋಕವೇ ನಿನ್ನನ್ನ ಭೀಷ್ಮ ಎಂದು ಕರೆಯುತ್ತಿದೆ. ಆದರೆ ಈಗಲೂ ನಿನ್ನಲ್ಲಿ ದೇವವ್ರತನನ್ನು ನಾನು ಕಾಣ್ತಾ ಇದ್ದೇನೆ. ಅಂದು ನನ್ನಾಶ್ರಮದಲ್ಲಿ ದೇವವ್ರತನಾಗಿ ಶಿಷ್ಯ ವೃತ್ತಿಯಲ್ಲಿ ನನ್ನನ್ನು ಗೌರವಿಸುತ್ತಾ ಕಾಲ ಕಳೆದವನು ಇಂದು ಆ ಭಾವದಲ್ಲಿ ಲೋಪವನ್ನು ಎಳ್ಳಷ್ಟೂ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಲೋಕದಲ್ಲಿ ಈಗ ನೀನು ದೇವವ್ರತ ಎನ್ನುವುದೇ ಮರೆತು ಹೋಗುವಷ್ಟರ ಮಟ್ಟಿಗೆ ಭೀಷ್ಮ ಎಂದು ಖ್ಯಾತಿಯನ್ನು ಹೊಂದಿದ್ದಿ, ದೇವತೆಗಳ ಘೋಷಣೆಗೆ ಒಳಗಾಗಿದ್ದಿ. ಆದರೆ ಮಗು, ಲೋಕದಲ್ಲಿ ಒಂದನ್ನು ಗಳಿಸಿದಾಗ ಒಂದನ್ನು ಕಳೆದುಕೊಳ್ಳುವುದು ರೂಢಿ. ಆದರೆ ನೀನ್ ಹಾಗಲ್ಲ. ನಿನ್ನೊಳಗೆ ದೇವವ್ರತನನ್ನು ಕಳೆದುಕೊಳ್ಳಲಿಲ್ಲ, ಭೀಷ್ಮ ಎಂಬ ಬಿರುದನ್ನು ನೀನು ಧರಿಸಿಕೊಂಡಿದ್ದಿ. ಉದಾಹರಣೆಗೆ ನೋಡು, ಬ್ರಹ್ಮಚರ್ಯ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದವರು ಬ್ರಹ್ಮಚರ್ಯಾಶ್ರಮವನ್ನು ಕಳೆದುಕೊಳ್ಳುತ್ತಾರೆ. ಹೀಗೆ ಲೋಕದಲ್ಲಿ ಎಲ್ಲವನ್ನು ಒಟ್ಟಾಗಿ ಇಟ್ಟುಕೊಳ್ಳುವುದು ಅಪರೂಪದ ವ್ಯಕ್ತಿತ್ವ ಉಳ್ಳವರಿಗೆ ಮಾತ್ರ ಸಾಧ್ಯ. ಆದ್ದರಿಂದಲೇ ನಿನಗಣೆಯಾದ ಶಿಷ್ಯರು ಇನ್ನೊಬ್ಬರಿಲ್ಲ ಎನ್ನುವುದರಲ್ಲಿ ಅನುಮಾನ ಇಲ್ಲ.
ಹೀಗೆ ಶ್ರೇಷ್ಠ ಗುಣಗಳನ್ನು ಮೈಗೂಡಿಸಿಕೊಂಡ ನೀನು, ಶಿಷ್ಟಾಚಾರವನ್ನು ಸ್ಪಷ್ಟವಾಗಿ ಬಲ್ಲ ನೀನು, ಅಂಬೆಯ ವ್ಯವಹಾರದಲ್ಲಿ ಯಾಕೆ ಬುದ್ಧಿಯನ್ನ ನೀನು ಸರಿಯಾಗಿ ಉಪಯೋಗಿಸಲಿಲ್ಲ? ಆ ಪ್ರಕರಣ ಸನ್ನಿಧಿಯವರೆಗೂ ಹೋಗಿದೆಯಾ? ಆದ್ದರಿಂದಲೇ ಪ್ರಶ್ನಿಸುವುದಕ್ಕೆ ಬರಬೇಕಾಯಿತು. ಏನದು ಗುರುದೇವ? ಕಾಶಿ ದೇಶಕ್ಕೆ ಹೋದೆ ಅಂತಲ್ಲ, ನಿನ್ನ ವರ್ಚಸ್ಸಿನಿಂದಲೇ ಎಲ್ಲರನ್ನು ಗಾರುಗೆಡಿಸಿದೆ ಅಂತಲ್ಲ, ವಿಕ್ರಮವೇ ಉಳ್ಳಂಥ ಆ ಸ್ವಯಂವರದಲ್ಲಿ 3 ಜನ ವಧುಗಳನ್ನು ನಿನ್ನ ರಥ ಏರಿಸಿ ತಂದೆ ಅಂತಲ್ಲ. 2 ಜನರ ಬದುಕಿಗೆ ಮತ್ತೆ ಸಮಸ್ಯೆ ಹುಟ್ಟಲಿಲ್ಲ, ಅವರ ವಿಷಯದಲ್ಲಿ ನಮ್ಮ ಪ್ರಶ್ನೆಯೂ ಇಲ್ಲ. ಮುಖ್ಯವಾಗಿ ಅಂಬೆಯನ್ನು ಕುರಿತೇ ನಾನು ಪ್ರಶ್ನಿಸುತ್ತಾ ಇದ್ದೇನೆ. ಬ್ರಹ್ಮಚಾರಿಯಾದಂತ ನೀನು ಸ್ವಯಂವರ ಮಂಟಪಕ್ಕೆ ಹೋದದ್ದರ ಉದ್ದೇಶ ಏನು? ಮಾತ್ರ ಅಲ್ಲ, ಅನ್ಯರಲ್ಲಿ ಚಿತ್ತ ಇಟ್ಟ ವಧುವಾದ ಅಂಬೆಯನ್ನ ಕರೆತಂದದ್ದರ ಉದ್ದೇಶ ಏನು? ತಂದ ಮೇಲೆ ತೊರೆದದ್ದಕ್ಕೆ ಕಾರಣ ಏನು? ತೊರೆಯುವುದೇ ಆದ್ರೆ ತಂದದ್ಯಾಕೆ? ತಂದದ್ದೇ ಆದ್ರೆ ತೊರೆದದ್ಯಾಕೆ? ಹೀಗೆ ತೊರೆದೆ ಅಂತಾದ್ರೆ ಅವಳ ಬಾಳಿಗೆ ಗತಿ ಏನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನಾನು ನಿನ್ನಿಂದ ಉತ್ತರವನ್ನು ಬಯಸ್ತಾ ಇದ್ದೇನೆ. ಗುರುವರಿಯ ಕೇಳಿಗೆ ಸಾಲ್ವನು ಒಪ್ಪಿದ, ಗುರುವರ್ಯ ಕೇಳಿಗೆ ಸಾಲ್ವನು ಒಪ್ಪಿದ, ಪರಿಯನು ತಿಳಿಯದೆ ನಾನು ಕರೆತಂದೆ ಸಕಲರ ಗೆಲಿದನ ತಮ್ಮಗೆ ಪರಿಣಾಯ ಮಾಡೆ ಎಂದೆನ್ನುತ್ತ. ಗುರುದೇವ, ಅನೇಕರು ಈ ಪ್ರಶ್ನೆಯನ್ನ ಮಾಡಿದ್ದರು. ಉದ್ದಟತನದ ಉತ್ತರ ಕೊಟ್ಟೆ ಎಂದರೂ ತಪ್ಪಾಗಲಾರದು. ಆದರೆ ಈ ಭೀಷ್ಮನ ಪಾಲಿಗೆ ಸನ್ನಿಧಿ ಒಂದು ರೀತಿಯ ಉಚ್ಚ ನ್ಯಾಯಾಲಯ ಇದ್ದ ಹಾಗೆ ಸವಿಸ್ತಾರವಾಗಿ ವಿಷಯವನ್ನು ಭಿನ್ನವಿಸುತ್ತೇನೆ. ಬರೆಸೋಲೇಖನಗಳ ಸಕಲ ರಾಯರಿಗೆ ಕರಿಪುರದಲ್ಲಿ ಭೀಷ್ಮ ಗರಿಯದ ಹಾಗೆ ಎಂಬುದಾಗಿ ಪ್ರತಾಪಸೇನ ತನ್ನ ಮಂತ್ರಿಯಲ್ಲಿ ಹೇಳಿದಂತಹ ವಿಷಯವನ್ನ ಬೇಹುಚರರಿಂದ ತಿಳಿದು ರಾಜಮಾತೆ ಸತ್ಯವತಿಯವರನ್ನ ಕಂಡಾಗ ನನ್ನ ಮೇಲೆ 2 ಹೊಣೆ ಹೊರಿಸಿದರು. ಏನೆಂದು? ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ಆ ಕಾರ್ಯವನ್ನು ನಿಲ್ಲಿಸಬೇಕು, ಕುಟುಂಬ ಲೋಪನಾಗಿ ಮಾಲೆ ಹಿಡಿದು ನಿಂತ ಹೆಣ್ಣು ಮಕ್ಕಳನ್ನ ತಂದು ತಮ್ಮನಿಗೆ ಮದುವೆ ಮಾಡಿಸಬೇಕು ಎಂದು ಹೋದಂತ ನಾನು ಪಣವನ್ನ ಗೆದ್ದು ಅಲ್ಲ ಮುರಿದು ರಾಜಕುಮಾರಿಯರನ್ನ ತಂದು ಅವರಲ್ಲಿ ವಿಷಯ ತಿಳಿಸಿದಾಗ ಅಂಬಾಲಿಕೆ ಹಾಗೂ ಅಂಬಿಕೆ ನನ್ನ ತಮ್ಮನನ್ನ ಮದುವೆಯಾಗುವುದಕ್ಕೆ ಒಪ್ಪಿದರು. ಒಳ್ಳೆಯದು. ಅಂಬೆ ತಾನು ಸಾಲ್ವನಲ್ಲಿ ಅನುರಕ್ತೆ ಅಂತ ತಿಳಿಸಿದಳು. ಸರಿ. ಬ್ರಾಹ್ಮಣರ ಜೊತೆಯಲ್ಲಿ ಕಳುಹಿದ್ದೇನೆ. ಒಳ್ಳೆಯದು. ತಂದದ್ದು ತಮ್ಮನಿಗಾಗಿ, ಕಳುಹಿದ್ದು ಸಾಲ್ವನಿಗಾಗಿ. ಇಷ್ಟು ಹೇಳಿದರೆ ನಿನ್ನ ಹೊಣೆ ಹಗುರಾಗ್ತದೆ ಅಂತ ಭಾವಿಸಬೇಡ. ತಮ್ಮನಿಗೆ ಆದರೂ ಹಿರಿಯಣ್ಣನಾಗಿ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ತಂದೆಯ ಸ್ಥಾನದಲ್ಲಿದ್ದು ವಧುಗಳನ್ನು ತಂದಿದ್ದೀಯೆ ಅಂತಾದರೆ ತರುವಾಗ ಯೋಚಿಸಬೇಕಾದಂತ ಹೊಣೆಗಾರಿಕೆ ತರುವವನಿಗೆ ಇದ್ದೇ ಇರ್ತದೆ. ಅನ್ಯರಲ್ಲಿ ಅನುರಕ್ತಳಾದಂತ ಅಂಬೆಯನ್ನು ತಮ್ಮನಿಗಾಗಿ ತಂದದ್ದು ತನಗಾಗಿ ಅಲ್ಲ ಎಂಬುದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಸಂಗತಿ ಆಗಲಾರದು. ತರುವಾಗ ಯೋಚಿಸಿ ತರಬೇಕಾಗಿತ್ತು, ತಂದ ಮೇಲೆ ಯೋಚಿಸುವುದೇ ಅಲ್ಲ. ಅದಕ್ಕೀಗ ನೀನೇ ಮದುವೆ ಆಗದೆ ಇದ್ರೆ ಅವಳಿಗೆ ಬಾಳಿಗೆ ಬೇರೆ ಗತಿ ಇಲ್ಲ. ಗುರುದೇವ, ಮಾಲೆ ಹಿಡಿದು ನಿಂತ 3 ರಾಜಕುಮಾರಿಯರು ಮತ್ತೊಬ್ಬನಿಗೆ ಮಾತು ಕೊಟ್ಟಿದ್ದಾರೆ ಅಂತ ಯೋಚಿಸುವಷ್ಟು ಹೀನ ಸಂಸ್ಕಾರ ನನ್ನದಲ್ಲ. ಹಾಗಾಗಿ ತಂದ ಮೇಲೆ ನನಗ ಆ ವಿಷಯ ಗೊತ್ತಾದದ್ದು. ಇನ್ನೊಂದು, ನಾನು ಮದುವೆಯಾಗಬೇಕು ಅಂತ ಹೇಳಿದ್ರಲ್ಲ, ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಂತ ನಾನು ಸಿಂಹಾಸನದ ಅಧಿಕಾರ, ವಿವಾಹ ಎಂಬ ಸಂಸ್ಕಾರ ಇದನ್ನ ದಾಶರಾಜ ಸಂತತಿಗೆ ಬಳುವಳಿಯಾಗಿ ಕೊಟ್ಟ ನಾನು ಮದುವೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಾರ್ಯ ಮಾಡಬಹುದು. ಏನು? ನಾನಂತೂ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡವ. ಸರಿ. ಸನ್ನಿಧಿ ಅಂತೂ ಹಾಗಲ್ಲ. ಸನ್ನಿಧಿ ಮನಸ್ಸು ಮಾಡಿದ್ರೆ ಖರ್ಚು ಹಸ್ತಿನಾವತಿಯದ್ದು. ಒಳ್ಳೆ ಮಾತಾಡಿದೆ, ಬಹಳ ಸಂತೋಷ. ನಿನ್ನಲ್ಲಿಯೇ ಕೇಳ್ತೇನೆ, ಗುರುವಿಗೆ ಉಚ್ಚವಾದದ್ದನ್ನು ಕೊಡ್ತಾರೆಯೋ ತುಚ್ಛವಾದದ್ದನ್ನು? ಉಚ್ಚವಾದದ್ದನ್ನು. ಹಾಗಿದ್ರೆ ಹಸ್ತಿನಾವತಿಯ ಒಂದು ಪ್ರಜೆಗೂ ಬೇಡ ಎಂದು ತುಚ್ಛೀಕರಿಸಲ್ಪಟ್ಟ ಅಂಬೆ ಗುರುವಿಗೆ ಸಲ್ಲಲಿ ಎಂದು ಯೋಚಿಸ್ತೀಯ ಅಂತ ಆದ್ರೆ ಇದು ಗುರುವಿಗೆ ಸಲ್ಲಲಿ ಎಂದು ಒಬ್ಬ ಶಿಷ್ಯ ಯೋಚಿಸತಕ್ಕದ್ದೇ ಅಂತ ಪ್ರಶ್ನೆ ಹುಟ್ಟುತ್ತದೆ. ಗುರುದೇವ, ಬ್ರಹ್ಮಚರ್ಯ ವ್ರತವನ್ನ, ಅನುಲ್ಲಂಘನೀಯವಾದಂತಹ ವ್ರತವನ್ನ ಕೈಗೊಂಡ
ಶಿಷ್ಯನಲ್ಲಿ ಅವಳನ್ನ ಮದುವೆಯಾಗಬೇಕು ಎಂದು ಶಿಷ್ಯನ ಏಳಿಗೆ ಬಯಸಿದಂತ ಒಬ್ಬ ಗುರು ಹೇಳಬಹುದೇ? ಏನಿದ್ದರೂ ತಂದೆಯ ಆಶೋತ್ತರ ಮುಗಿದಿದೆ, ತಂದೆಯ ಬದುಕೇ ಮುಗಿದಿದೆ. ಆದ್ರೆ ಹೇಳ್ತೇನೆ, ಉಚ್ಚವಾಗಲಿ ತುಚ್ಛವಾಗಲಿ, ತುಚ್ಛವಾದರೂ ಉಚ್ಚವಾಗಿಸಿಕೊಳ್ಳುವಂತ ತಪೋಬಲ ನಮಗುಂಟು. ಅದು ದೊಡ್ಡ ವಿಷಯ ಅಲ್ಲ. ನಾನೇ ಮದುವೆ ಆಗ್ತೇನೆ ಅಂತಲೇ ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಬೇಕಾದ ವ್ಯವಸ್ಥೆ ನೀನು ಮಾಡೋದು ಹೌದಾ? ಸನ್ನಿಧಿ ಮನಸ್ಸು ಮಾಡಿದ್ರೆ ವ್ಯವಸ್ಥೆ ಮಾಡಬಹುದು. ಒಂದು ವ್ಯವಸ್ಥೆ ಮಾಡಿದ್ರೆ ಸಾಕು. ಏನು? ಅಂಬೆಯನ್ನು ಒಪ್ಪಿಸು ನೋಡೋಣ. ಆದ್ರೆ ಆ ಕಾರ್ಯ ಅಂಬೆ ಪರವಾಗಿ ಬಂದ ತಾವೇ ಮಾಡಿದ್ರು ಒಳ್ಳೆಯದು ಅಲ್ಲ. ಈಗ ಬೇಕಾದ ವ್ಯವಸ್ಥೆ ಮಾಡುವ ಹೊಣೆಗಾರಿಕೆ ಹೊತ್ರ ನೀನು ಮಾಡಬೇಕಾಗ್ತದೆ. ನನ್ನನ್ನು ಹಾಗಂತ ನಿನ್ನನ್ನು ಮದುವೆ ಆಗಿಸುವ ವಿಷಯದಲ್ಲಿ ನಾನು ಒಪ್ಪಿಸಿ ಆಗಿದೆ. ಗುರುದೇವ, ಅಂಬೆ ಆ ವಿಷಯದಲ್ಲಿ ನನ್ನಲ್ಲಿ ಅಂತೂ ಖಂಡಿತ ಒಪ್ಪಲಿಲ್ಲ. ಮತ್ತು ನಾನು ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಹಠ ಹಿಡಿದರೆ ಪರಿಣಾಮ ಏನು ಎನ್ನುವುದನ್ನು ಯೋಚಿಸದೆ ಮಾತು ಮುಂದುವರಿಸಬಾರದು. ಗುರು ನಾನು, ಎಚ್ಚರಿರ್ಲಿ. ಗುರುವಾಕ್ಯೋಲ್ಲಂಘನ ದೋಷ ನಿನ್ನ ಸರ್ವಸ್ವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ದೂಡೀತು. ಆದ್ದರಿಂದ ಹೇಳ್ತೇನೆ, ಸಕಲ ಸಂಪತ್ತಧಿಕಾರವೆಲ್ಲ ನಷ್ಟವಾಗಿ ಗತಿಹೀನನಾಗುವಂತ ದುಸ್ಥಿತಿ ತರುವಂತ ವಿಪರೀತವಾದಂತ ದೋಷ ಗುರುವಾಕ್ಯೋಲ್ಲಂಘನ ದೋಷ. ಅಂತ ದೋಷವನ್ನ ಹೊರುವ ಮೊದಲು ಈ ಆದ ದೋಷವನ್ನ ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ ಗುರುವಾಕ್ಯವನ್ನು ಅನುಸರಿಸುವುದು ನಿನಗೆ ಒಳ್ಳೆಯದು. ಬೆದರುವ ಭಟನಲ್ಲ ಭಯಕೋಪಗಳಿಗಿನ್ನು ಬೆದರುವ ಭಟನಲ್ಲ, ಭಯಕೋಪಗಳಿಗಿನ್ನು ನದಿಸುತ್ತಾಗಿಲ್ಲ ವಿತ್ತಾಸೆ. ಮದದಿ ಕಾಮಗೆ ಪಾತ್ರನಲ್ಲ ಕ್ಷತ್ರಿಯ ಧರ್ಮ, ಒದಗಿ ಕೈದಿಗ ಶಪಥ ಬಿಡೆನು. ಗುರುದೇವ, ನೀವೀಗ ಹೆದರಿಸುತ್ತಾ ಇರುವುದು ನಿಮ್ಮ ಶಿಷ್ಯನನ್ನ ನೆನಪಿಟ್ಟುಕೊಳ್ಳಿ. ಗುರುವಾಕ್ಯವನ್ನು ಉಲ್ಲಂಘಿಸಿದರೆ ಸಿರಿ ಸಂಪತ್ತು ಅಧಿಕಾರ ಎಲ್ಲ ಹೋಗ್ತದೆ ಅಂತ ಹೇಳ್ತಾ ಇದ್ದೀನಿ. ಹಸ್ತಿನಾವತಿಯ ಸಿಂಹಾಸನ ಕೈ ಮಾಡಿ ಕರೆದಾಗಲೇ ಬೇಡ ಎಂಬುದಾಗಿ ಹೇಳಿದೆ ನನಗೆ, ಮತ್ತೆ ಕಳ್ಕೊಳ್ತೇನೆ ಎನ್ನುವ ಭಯ ಇದೆಯೇ? ಗುರುದೇವ, ತಲೆ ಕೂದಲು ಕಪ್ಪಗಿದ್ದವನಿಗೆ ಒಂದು ಭಯ ಇರ್ತದೆ, ಏನು ಕೂದಲೆಲ್ಲ ಹಣ್ಣಾಗಿ ಹೋಗ್ತದೋ ಇನ್ನು. ಬೋಳು ಮಂಡಿಯವನಿಗೆ ಯಾವ ಭಯವೂ ಇಲ್ಲ. ಎಲ್ಲ ಬೇಡ ಎಂದು ಬಿಟ್ಟಂತ ಭೀಷ್ಮನಿಗೆ ಇನ್ನೇನನ್ನು ಕಳ್ಕೊಳ್ತೇನೆ ಅಂತ ಭಯ ಇಲ್ಲ. ಆದ್ರೆ ಒಂದು ಏನು, ತಾವ್ ಹೇಳಿದ್ದೀರಲ್ಲ, ಎರಡು ರೀತಿಯ ದಾರಿಯನ್ನ ಸೂಚಿಸಿದ್ದೀರಿ. ಮದುವೆಯಾಗುವುದಕ್ಕೆ ಒಪ್ಪದೇ ಇದ್ರು ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ಹಾಗಿದ್ರೆ ಅರರೆ ಪಿಟಿ ಪಿಟಿ ತನ್ನುಮ, ಅರರೆ ಪಿಟಿ ಪಿಟಿ ತನ್ನುಮ, ಎನ್ನಲಿ ಧುರಕನ್ನುವಾಗೀಗ, ಎನ್ನಳು ಧುರಕನ್ನುವಾಗೀಗ. ಗುರುಗಳ ಮೇಲ್ಕೈ ಮಾಡಿದ ಪಾಪಕ್ಕೆ ತೆರಳುವೆ ಪಟಮರುಳ. ಅವರೆಗೂ ಆಡಿದ ಮಾತು ಶಿಷ್ಯ ಎಂಬ ಭಾವದಲ್ಲಿ ಈಗ ಅದನ್ನು ಹರಿದುಕೊಂಡಿದ್ದೇನೆ ಎಂಬ ಅರ್ಥ ಏನೂ ಅಲ್ಲ. ಆದರೆ ತಾನು ಮಾಡುವಂತ ಕಾರ್ಯದಲ್ಲಿ ನಿನಗಿದ್ದ ಸಂಶಯವನ್ನು ನಿರಸನಗೊಳಿಸಿಕೊಳ್ಳುವುದಕ್ಕೆ ನನ್ನಲ್ಲಿ ಆ ವಿಷಯದಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬರುವಂತ ಯೋಚನೆಯಿಂದ ಬಂದಿರಬಹುದು. ಗುರು ಎಂಬ ಗೌರವವನ್ನು ತೋರಿಸುವಂತ ರೀತಿಯಲ್ಲಿ ನೀನು ಇಲ್ಲಿ ಬಂದು ಹುಟ್ಟಿದ್ದೀ. ಹೀಗಾಲೋಚಿಸಿ ಸಮಾಧಾನ ಚಿತ್ತನಾಗಿ ಮಾತಾಡಿದೆ. ಆದ್ರೆ ಹಠ ಒಂದೇ ಅಂತ ಆದ್ರೆ, ಮಾತಿನಿಂದ ಬಗೆಹರಿಯುವುದಿಲ್ಲ ಸಮಸ್ಯೆ ಅಂತ ಆದ್ರೆ, ಆಗಲೇ ಅನಿವಾರ್ಯವಾಗ್ತದೆ ಯುದ್ಧ ಅನ್ನುವುದು. ಅದಕ್ಕಾಗಿ ಹೇಳ್ತೇನೆ, ಅರರೆ ಪಿಡಿ ಪಿಡಿ ಧನುವ ನನವಾಗುವುದಕ್ಕೆ ಗುರುವೇ ನೀನೋಳು ಸಮರ ಗುರುವೇ ನೀನೋಳು ಸಮರಗೈವೆನು, ಹರಸುವುದು ಜಯವಾಗುವಂದದಿ, ಹರಸುವುದು ಜಯವಾಗುವಂದದಿ. ಪರಮ ಕರುಣಾ ಸಿಂಧು ಎನ್ನುತ್ತ ಶರಣಗೆರಗೆ ಅರೆರೆ ಹಿಡಿ ಹಿಡಿ ಧನುವನು. ಹೌದು, ತಮ್ಮ ಆಜ್ಞೆಯನ್ನ ಯಾವತ್ತೂ ನಾನು ಉಲ್ಲಂಘಿಸಿದವರಲ್ಲ. ತಾವೇ ಆಜ್ಞಾಪಿಸಿದಂತೆ ಧನುಸ್ಸನ್ನ ಹಿಡಿದಿದ್ದೇನೆ, ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕೂ ಮೊದಲು ತಮ್ಮಲ್ಲೊಂದು ಭಿನ್ನಹ. ಏನದು? ಗುರು ಶಿಷ್ಯರಲ್ಲಿ ನಡೆಯುವ ಕದನ ಕೋಲಾಹಲದಲ್ಲಿ ಜಯ ನನಗೇ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ನಮ್ಮ ಆಶೀರ್ವಾದ ಯಾವ ಜಾತಿಯದ್ದು ಗೊತ್ತಾ?
ಇನ್ನೊಬ್ಬರ ಔದಾರ್ಯದ ಭಿಕ್ಷೆಯ ಗೆಲುವನ್ನ ಪಡೆಯುವ ಸತ್ವಹೀನ ಶಿಷ್ಯರಿಗೆ ಗುರು ಎಂದು ಹೇಳಿಸಿಕೊಳ್ಳುವುದಕ್ಕೆ ಇಷ್ಟಪಡುವ ಅಲ್ಲ ಈ ಭಾರ್ಗವ ರಾಮ. ಸತ್ವ ಇದ್ದರೆ ಸ್ವತ್ವ ಇದ್ದರೆ ಧರ್ಮ ಇದ್ದರೆ ಜಯ ಅಲ್ಲಿ ಸಲ್ಲಲಿ. ಇದು ನನ್ನ ಆಶೀರ್ವಾದ. ಪರಮ ಶಿಷ್ಯನ ನಿನ್ನ ದುರಗಾನು ಮೆಚ್ಚಿದೆ, ಪರಮ ಶಿಷ್ಯನ ನಿನ್ನ ದುರಗಾನು ಮೆಚ್ಚಿದೆ, ತೆರಳುವೆ ನಿನಗಾನು ಸೋತೆ, ತೆರಳುವೆ ನಿನಗಾನು ಸೋತೆ. ಪರಮ ಶಿಷ್ಯ ಭೀಷ್ಮ ಗುರುದೇವ. ಶಿಷ್ಯಾದಿಚ್ಛೇತ್ ಪರಾಜಯಂ. ಶಿಷ್ಯನಿಂದ ಸೋಲಿಸಲ್ಪಟ್ಟಲ್ಲಿಯೇ ಗುರುತನ ಸಾರ್ಥಕವಾಗುತ್ತದೆ. ಅಂತ ಶಿಷ್ಯ ನೀನು. ನಿನ್ನ ಗುರು ಎಂಬ ಹೆಮ್ಮೆ ನನಗಾಯಿತು. ಬರುವಾಗಲೇ ಬಲ್ಲೆ ಭೀಷ್ಮ, ಇದು ಭೀಷ್ಮ ವಿಜಯವೇ ಹೊರತು ಪರಶುರಾಮ ವಿಜಯ ಅಲ್ಲ ಅಂತ. ಆದರೆ ಭೀಷ್ಮನ ವಿಜಯ ಎನ್ನುವುದನ್ನು ಲೋಕಕ್ಕೆ ತಿಳಿದುಕೊಳ್ಳುವ ಶಕ್ತಿ ಇಲ್ಲ. ಅದು ಮುಕ್ತ ಮನಸ್ಸಿನಿಂದ ಲೋಕ ಒಪ್ಪಿಕೊಳ್ಳುವಂತಾಗಬೇಕು ಎನ್ನುವುದೇ ನನ್ನ ಮನಸ್ಸಾಗಿತ್ತು. ಆ ಸತ್ವ ಸ್ವತ್ವ ಧರ್ಮದ ದಾರಿ ನಿನ್ನಲ್ಲಿದೆ. ಇನ್ನು ನಿನ್ನಿಷ್ಟದಂತೆ ನಡೆಯಲಿ. ಧನ್ಯೋಸ್. ಶುಭಮಸ್ತು. ಪಿಡಿಪಿಡಿತನವನ್ನು ನಿಲ್ಲನ್ನ ಪಿಡಿಪಿಡಿತನವನ್ನು ನಿಲ್ಲಲು ಸಮಯ ತಿಳಿಯುತ್ತನೋ ತರ್ಪೇನೋ ತಿರುಗತನೋ ತರ್ಪೇನೋ ಪಿಡಿಪಿಡಿತನವನ್ನು ನಿಲ್ಲಲು ಮುಂದೆ ತಿಳಿದ ತರ್ಪೇನೋ. ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಗಂಡನಿನ ಸಾಮರ್ಥ್ಯದ ಎದುರಿನಲ್ಲಿ ನಿಲ್ಲಲಾರ ಅಂತಾದ್ರೆ ಮುಗಿದು ಹೋಯ್ತು ಅಂತ ಭಾವಿಸಬೇಡ. ಕ್ಷಾತ್ರಿಯಾಣಿ ಆಗಿರುವಂತಹ ಈ ಅಂಬೆ ಸ್ವತಃ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವಳು. ಶಸ್ತ್ರವಿದ್ಯೆನವಲ್ಲಂತಹ ನಾನಿನ್ನಲ್ಲಿ ಯುದ್ಧವನ್ನು ಮಾಡ್ತೇನೆ. ಸಾಮರ್ಥ್ಯ ಇದ್ದರೆ ಬಾರ ಯುದ್ಧಕ್ಕೆ. ರಾಜಕುಮಾರಿ, ಒಂದು ವಿಷಯ ನೆನಪಿಟ್ಟುಕೋ. ಭೀಷ್ಮ ಹೆಣ್ಣಿಗೆ ಸೋಲುವವನಲ್ಲ. ಭೀಷ್ಮನನ್ನು ಗೆಲ್ಲುವ ಗಂಡು ಪ್ರಪಂಚದಲ್ಲಿ ಹುಟ್ಟಿಲ್ಲ, ನೆನಪಿಟ್ಟುಕೋ. ಹೊತ್ತ ಸೇಡನು ಸಲ್ಲಿಸಿ ಬರುವೆನು, ಹೊತ್ತ ಸೇಡನು ಸಲ್ಲಿಸಿ ಬರುವೆನು, ಮತ್ತೆ ಪಡೆದಿನ್ನೊಂದು ಜನ್ಮವ, ಮತ್ತೆ ಪಡೆದು ಇನ್ನೊಂದು ಜನ್ಮ. ಎತ್ತ ಹೋದರೂ ಬಿಡನು, ಎತ್ತ ಹೋದರೂ ಬಿಡನು, ಎತ್ತ ಹೋದರೂ ಬಿಡನು ನಿನ್ನ ಬಿಂಕ ಮುರಿಯವನಗ. ಮುಗಿದು ಹೋಯ್ತು ಬಾಂಬೆಯ ಪ್ರಕರಣ ಎನ್ನುವುದಾಗಿ ಭಾವಿಸಬೇಡ. ಏನು ಮಾಡೋಣ? ಸೇಡನ್ನ ಸಾಧಿಸಬೇಕೆನ್ನುವ ಕಾರಣಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟೆ. ನಿನ್ನ ಎದುರಿನಲ್ಲಿ ಸೋತು ಹೋದೆ ಭೀಷ್ಮ. ನಿನ್ನನ್ನು ಗೆಲ್ಲುವುದಕ್ಕೆ ನನ್ನಿಂದ ಅಸಾಧ್ಯ ಎನ್ನುವಂತ ವಿಷಯ ನನಗೆ ಅರಿವಾಗಿ ಹೋಯ್ತು. ಆದರೆ ಈ ಸೇಡನ್ನ ಬಿಡುತ್ತೇನೆ ಅಂತ ಭಾವಿಸಿಕೊಳ್ಳಬೇಡ. ಇನ್ನೊಂದು ಜನ್ಮದಲ್ಲಾದರೂ ನಿನ್ನ ಮೇಲಿರುವಂತಹ ಹಾಗೆಯನ್ನ ತೀರಿಸಿಕೊಳ್ಳದೆ ಹೋದ್ರೆ ನಾನು ಹೆಣ್ಣೆಲ್ಲ ನೆತ್ತರದ ಲಿಪಿಯಲ್ಲಿಗೆ ಬರೆದುಕೋ ಭೀಷ್ಮ. ಏನ್ ಮಾಡಿಬಿಟ್ಟು ನನ್ನ ಬದುಕನ್ನ? ಹೇಗಾಗಿ ಹೋಯ್ತು ಎಂಬೆಯ ಬದುಕು? ಕಾಶಿ ದೇಶದಲ್ಲಿ ಹುಟ್ಟಿರುವಂತಹ ರಾಜಕುಮಾರಿಯಾದ ನನ್ನ ಬದುಕು ಬೀದಿ ನಾಯಿಗಿಂತಲೂ ಬಲಿಯಾಗಿ ಹೋಗುವುದಕ್ಕೆ ಕಾರಣ ನೀನೇನುವುದನ್ನು ನಾನು ಅರಿತಿದ್ದೇನೆ. ನನ್ನ ಬದುಕನ್ನು ನೋಡಿ, ನನ್ನ ಭವಿಷ್ಯ ಹಾಳಾದದನ್ನು ನೋಡಿ ನಗ್ತೀಯ ಭೀಷ್ಮ? ನಗು, ನೀನು ನಗು, ನಾನು ಅಳುತ್ತೇನೆ. ನೀನು ನಗು, ನೀನು ನಗು. ಆದರೆ ಇನ್ನೊಂದು ಸಂದರ್ಭಕ್ಕಾದರೂ ನಾನು ನಗಲೇಬೇಕು. ನೀನು ಅದನ್ನು ನೋಡಿ ಅಳಲೇಬೇಕು. ನಾನು ನಗಲೇಬೇಕು, ನೀನು ಅಳಲೇಬೇಕು. ನೀನು ನಗು, ನಾನು ಅಳುತ್ತೇನೆ, ನಾನು ನಗ್ತೇನೆ. ನಿನ್ನ ಕಣ್ಣೆದುರಿನಲ್ಲಿ ಅಗ್ನಿ ಪ್ರವೇಶ ಮಾಡ್ತೇನಂತೆ. ಸುರುಟ್ಟಿ ಕರಟ್ಟಿ ಕಮರಿ ಹೊಗೆಯಾಗಿ ಹೋಗುವಂತಹ ಈ ಅಂಬೆಯ ದೇಹವನ್ನು ಕಂಡು ನಗು ಭೀಷ್ಮ, ನಗು, ನಗು ಭೀಷ್ಮ, ನಗು. ಯಾವ ಕಾಶಿ ದೇಶದ ಅರಸ ಮಕ್ಕಳನ್ನ ಹಸ್ತಿನಾವತಿಯವರೆಗೆ ಕರೆತಂದು ಅವರಿಂದಾಗಿ ತನ್ನ ಸಂತಾನವನ್ನು ವರ್ಧಿಸಬೇಕು ಎನ್ನುವುದಾಗಿ ನೀನು ಇಚ್ಛಿಸಿದೆಯೋ, ನಮ್ಮ ಚಂದ್ರವಂಶ ಬಾಳಿ ಬೆಳಗಬೇಕು ಎನ್ನುವುದಾಗಿ ನೀನು ಭಾವಿಸಿದೆಯೋ, ಅದೇ ನಿನ್ನ ಚಂದ್ರವಂಶದ ಯಾವೆಲ್ಲ ಹೆಂಗಳೆಯರು ನನ್ನ ಹಾಗೆ ಒಂದು ದಿವಸ ಕಣ್ಣೀರ ಕೋಡಿ ಹರಿಸಲಿ. ಭೀಷ್ಮ, ನಿನ್ನ ವಂಶ ಕ್ಷಯವಾಗಿ ಹೋಗಲಿ. ಭೀಷ್ಮ, ನಿನ್ನ ವಂಶ ಕ್ಷಯವಾಗಿ ಹೋಗಲಿ. ಭೀಷ್ಮ, ನಿನ್ನ ವಂಶ ಕ್ಷಯವಾಗಿ ಹೋಗಲಿ. ತರುಣ
ಮಣಿ ಭಸ್ಮೀಭೂತವಾಗಲು ಭೀಷ್ಮನು ಮನದಳು ಮರುಗುತ್ತಲಾಗ ಹರ ಹರ ಸ್ತ್ರೀಗತ್ಯವಾಯಿತು ಎನ್ನಯ ಕೊರಳ ಕೊಯ್ಸುವಳಿದು ದಿಟವು. ಸತ್ಯವತಿ ದೇವಿಯವರನ್ನ ಕರೆತಂದು ಮದುವೆ ಮಾಡಿಸಿದಾಗ ನಮ್ಮ ತಂದೆಯವರನ್ನು ಮಾತನಾಡಿದ್ರು, ಮಗು ನೀನು ಇಚ್ಛಾಮರಣಿಯಾಗು, ಹುಟ್ಟಿದವರಿಗೆ ಮರಣ ಕಟ್ಟಿಟ್ಟದ್ದು, ಹಾಗಾದರೆ ನನ್ನ ಮರಣ ನನ್ನ ಇಚ್ಛೆಯಂತೆ ಆಗುವುದು. ಆಗಲೇ ನಾನು ನಿರ್ಧರಿಸಿದ್ದೆ, ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕವನ್ನು ನಡೆಸುವ ಆ ಮಹಾಶಕ್ತಿಗೆ ನನ್ನ ಬದುಕನ್ನು ಅರ್ಪಿಸಬೇಕು, ಮತ್ತೆ ಹುಟ್ಟಬಾರದು ಎಂಬುದಾಗಿ. ಇಂದು ಅಂಬೆ ಹೇಳಿದಳಲ್ಲ, ಹೆಣ್ಣೆಂದು ತಿರಸ್ಕಾರ ಮಾಡಬೇಡ, ಮತ್ತೆ ಹುಟ್ಟಿ ಗಂಡಾಗಿ ಬರುತ್ತೇನೆ ಎಂದು. ಹಾಗಾದರೆ ಇದರ ಅರ್ಥ ಕಾಶಿ ರಾಜಕುಮಾರಿ ಭೀಷ್ಮಗಾದಳೆ ಮಾರಿ. ಕಾಲದ ಇಚ್ಛೆ ಮುಂದೆ ನನ್ನ ಇಚ್ಛೆ ಏನು? ಕಾಲಾಯ ತಸ್ಮೈ ನಮಃ. ಮಂಗಳಂ ಜಯ ಮಂಗಳಂ ಹರಿಗೆ ಮನಮೋಹನಾಂಗಗೆ ಮಂಗಳಂ ಜಯ ಮಂಗಳಂ ಹರಿಗೆ ಶಂಖಚಕ್ರಾಂಕಿತ ಗೈಷಗೆ ವೆಂಕಟೇಶನಿಗೆ ಮುರಳಿ ವಿಹಾರಿಗೆ ಸಂಕಟ ಟಂಕ ಉದಂಕ ವಿನೋದಗೆ ಮಂಗಳಂ ಜಯ ಮಂಗಳಂ ಹರಿಗೆ ಮಂಗಲಂ ಮಂಗಲಂ ಮಂಗಲಂ